At this moment, he ಕೋಳಿಯಲ್ಲಿ ಮರಿ ಮಾಡಿಸಿ ನೆಕ್ಸ್ಟ್ ತಂದು ಬಿಡಬೇಕು. ಯಾರಿಗೆ ಅವ್ರೊಂದು ಕೋಳಿ ತಂದು ಬಿಡಬೇಕು. ಆ ಥರ ಎಲ್ಲ ಇದೆ ಈ ಕಡೆ. ಮಕ್ಕಳು ಹಾಳಾಗೋದು ಯಾವ ಕಡೆ ಹೇಳಿದ್ರು. ಫ್ರೀ ಬಿಟ್ಟಷ್ಟು ಎಲ್ಲದನ್ನೂ ನೋಡಿರ್ತಾರೆ, ಯಾವ್ದ್ರ ಮೇಲೆ ಅಷ್ಟು ಅಟ್ರಾಕ್ಷನ್ ಇರಲ್ಲ. ಒಂದು ಮರದ ಕೆಳಗಡೆ ಆರಾಮಾಗಿ ಕುತ್ಕೊಂಡು ಆರಾಮಾಗಿ ನಿದ್ದೆ ಮಾಡೋ ಥರ ಸೀನು ಎಲ್ಲಿ ಸಿಗುತ್ತೆ ಅಂದ್ರೆ ನಮ್ಮೇರಂತೂ ಸಿಗಲ್ಲ. ಅನ್ನ ಸಾರು ನಮ್ಮ ಮನೇಲಿ ನಮ್ದು ನಾರ್ಮಲ್ ಅಭ್ಯಾಸ ಇದು. ಇವ್ರ ಮನೇಲಿ ಸಾಕು. ಗೈಸ್ ಇವಾಗ ನಾವು ಹಿಂಗೇನ ತೋಟ ಹಿಂಗೇನ ಜಾಗ ಅಲ್ವಾ? ಅಲ್ಲಿ ಕಾಮನಹಳ್ಳಿಗೆ ಹೋದಾಗ ಒಂದು ಹುಡುಗ ಸಿಕ್ಕಿದ್ದ ಗೊತ್ತಾ, ಅಲ್ಲಿ ಅಂಗಡಿ ಹತ್ರ ಸಿಕ್ತಾಗ ಮಾತಾಡ್ಸ ಗೊತ್ತಾ, ನಮ್ಮ ಫ್ರೆಂಡ್. ಓಹ್ ನೈಸ್. ಗೈಸ್ ಇಲ್ಲಿ ಕಾಣಿಸ್ತಾ ಇದಲ್ಲ, ಈ ಮರದಲ್ಲಿರೋ ಹಳ್ಸ್ಕೊಂಡು ನಾರ್ಮಲ್ ಹಳ್ಸ್ಕೊಂಡು ಅಲ್ವಂತೆ, ಏನು ನುಂಗಕ್ಕೆ ಕಚ್ಚಕ್ಕೆಲ್ಲ ಆಗಲ್ವಂತೆ, ಡೈರೆಕ್ಟ್ ಹಂಗೆ ನುಂಗ್ಬಿಡೋದಂತೆ. ಇದು ಅಂಥದ್ದೇನಿದೆ ಇದು ಸ್ವಲ್ಪ ಹಣ್ಣು ಇಲ್ಲ, ಬಣ್ಣ ಎಲ್ಲ ಬಿಡ್ತೈತೆ ಅಂದ್ರೆ ಹಣ್ಣಾಗ್ತೈತೆ ಅಂತನಾ ಗೈಸ್. ಇಲ್ಲಿ ಹಣ್ಣು ಯಾವುದು ಕಾಯಿ ಅದು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಗೈಸ್. ಈ ಥರ ಸೌಂಡ್ ಬರಲ್ಲ, ಹಣ್ಣಾಗಿರಿ ಬೇರೆ ಥರ ಸೌಂಡ್ ಬರುತ್ತಾ? ಒಂಚೂರು ರಫ್ ಇರುತ್ತೆ ಸೌಂಡ್. ಈ ಥರ ಬರ್ತದ? ಇದು ಕಾಯಿ ಸೌಂಡೇನ? ಇದು ಅದು ಕಾಯಿ ಸೌಂಡ್ ಬಂದ್ರೆ ಕಾಯಿ ಸೌಂಡೇನ? ತಡೀರಿ, ಒಂದು ಹಣ್ಣಾಗಿರೋದು ಹಣ್ಣು ಕಿಡ್ಬೋದ್ರೆ ಗೊತ್ತಾಗುತ್ತೆ. ಗೈಸ್ ಈ ಕಡೆಯಿಂದ ಇಲ್ಲಿಂದ ಒಂದು ಹಣ್ಣು ತಗೋಬೇಕು ಅಂದ್ಬಿಟ್ಟು ಅಲ್ಲಿ ಮೂಲೆಯಲ್ಲಿ ಒಂದು ಕೋಲ್ ಕಾಣಿಸ್ತೈತಲ್ಲ, ಏನು ಬರೋದಕ್ಕೆ ಅದಕ್ಕೆ? ಗಣೆ. ಆ ಗಣೆ ತಗೊಂಡು ಬರ್ತಾವ್ರು ನೋಡೋ ಕಡೆ. ಆ ಗಣೆ ಎತ್ಕೊಂಡು ಯಶವಂತ್ ಅವ್ರು ಬರ್ತಾವ್ರು ನೋಡಿ ಗೈಸ್, ಒಂದೇ ಒಂದು ಹಣ್ಣು ತೆಗಿಯಕ್ಕೆ ಅಂದ್ಬಿಟ್ಟು. ಅಷ್ಟು ಮೇಲಿರೋದಾ? ಜಸ್ಟ್ ಚೆಕಿಂಗ್ ಬ್ರೋ. ಇದು ಹಣ್ಣಾಗಿದ್ರೆ ಹಾಂ ಹಂಗೆ ಚುಚ್ಕೊಂಡ್ಬಿಡ್ತು ಹಿಂಗೆ ಹಾಕಿದ ತಕ್ಷಣ. ಓ ಅದು ಒಂದು ಲಾಜಿಕ್ಕಾ? ನೈಸ್. ನಾರ್ಮಲ್ ಹಲಸಿನ ಹಣ್ಣು ಅದು ಹಂಗಾಗಲ್ಲ, ಸೌಂಡಲ್ಲೇ ಕಂಡುಹಿಡಿಬೇಕು. ಇದು ಸಾಫ್ಟ್ ಅಲ್ವಾ, ಚುಚ್ಚಿದ್ರೆ ಹೋಗ್ಬಿಡುತ್ತೆ. ಗೈಸ್ ಏನಂತ ಗಣೆ ತಲೆ ಮೇಲೆ ಗಣೆನ ಗಾಣೆನಾ? ಗಣೆ ಗಾಣಿ ಅಲ್ಲ ಬ್ರೋ, ಗಣೆ. ಗೈಸ್ ಈ ಗಣೆ ನೋಡಕ್ಕೆ ಇಷ್ಟು ಉದ್ದ ಐತೆ, ಏನೋ ಈಸಿಯಾಗಿ ಮಾಡೋದು ಅಂದ್ಕೊಂಡೆ. ಹೆವಿ ತೂಕ ಇದೆ, ಹೆವಿ ಸ್ಟ್ರೆಂತ್ ಬೇಕಿದ್ದಕ್ಕೆ ಅಲ್ಲಾಡ್ಸಕ್ಕೆ. ಬೇರೆ ಆಡಿಸ್ತಾ ಇದ್ದಾನೆ ಅದ್ರ ಕೆಳಗಡೆ ಬ್ರಾ ಯಾವ್ದು ನೀನ್ ಹೇಳಿದ್ದು? ಅದ್ರ ಕೆಳಗಡೆ ಗುಂಪಲ್ಲಿ ಇದಾವಲ್ಲ ಒಂದು ದಪ್ಪದು. ಓ ಅಲ್ಲೇ ಅಂಟಾಗಿರೋದು ಗೊತ್ತಾಗ್ತಿಲ್ವಾ? ಅದಕ್ಕೆ ಕೇಳಿದ್ದು ಏನು ಅಂತ. ಟಚ್ ಮಾಡ್ದಾ? ಅದನ್ನ ಟೇಸ್ಟ್ ಸೂಪರ್ ಆಗಿರ್ತದೆ, ಬಾಯ್ಲಿಕ್ಕರೆ ಹಂಗೆ ಕರ್ಗೋಗುತ್ತೆ, ನುಂಗ್ಬಿಡ್ಬೇಕು. ಹಿಂಗೆಲ್ಲ ಹೇಳಿದ್ರೆ ಮುಟ್ಟಿದ್ರೆ ನೀವು ಬರೀ ಬಾಯಲ್ಲಿ ಹಾಕೊಂಡು ಬೀಜ ಹೋಗಿಯೋದು ಅಷ್ಟೇ, ಹಂಗೆ ನುಂಗ್ಕೊಳ್ಳೋದು. ಏನ್ ಸಾಕ, ಒಂದ್ ಹಣ್ಣು ಸಿಕ್ಕಿಲ್ಲ ಗೈಸ್, ಎಲ್ಲ ಕಾಯಿ ಆಗಿವೆ. ಬೇರೆ ಮರಕ್ಕೆ ಗೈಸ್ ಈ ಹಣ್ಣಿನ ಹೆಸರು ಹಲಸಿನ ಹಣ್ಣಲ್ಲಂತೆ. ಹಣ್ಣಲ್ಲೇ ಒಂದ್ ಜಾತಿ ಅದು. ಸರಿ ಓಕೆ, ಹಲಸಿನ ಹಣ್ಣು ಒಂದು ಜಾತಿ. ಇದ್ರ ಹೆಸರು ಫಾರ್ಮಲ್ ಆಗಿ ಹಳ್ಳಿಗಳು ಕರೆಯೋದು ಬಿಳುವಣ ಹಣ್ಣು. ಬಿಳುವಣ ಹಣ್ಣು. ಓಕೆ, ಇವಾಗ ಮಕ್ಕಳು ಹಾಳಾಗೋದು ಯಾವ ಕಡೆ ಹೇಳಿದ್ರು? ಅದೇ ಬ್ರೋ, ತುಂಬಾ ಕಟಾಕಿನೇ ಹಾಳಾಗೋದು. ಫ್ರೀ ಬಿಟ್ಟಷ್ಟು ಎಲ್ಲದನ್ನೂ ನೋಡಿರ್ತಾರೆ, ಯಾವ್ದ್ರ ಮೇಲೆ ಅಷ್ಟು ಅಟ್ರಾಕ್ಷನ್ ಇರಲ್ಲ. ಎಲ್ಲ ಅವ್ರಿಗೆ ನಾರ್ಮಲ್ ಅಂತ. ಅದೇ ಇವಾಗ ಎಷ್ಟು ಕಟ್ಟಾಗಿ ನೀವು ಒಂದಿನ ಏನಾದ್ರು ಒಂದು ಹೊಸದೊಂದು ವಸ್ತು, ಏನೋ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಮಾಡ್ದ ಅಂದ್ರೆ ಅದ್ರ ಮೇಲೆ ಅವನಿಗೆ ಸಡನ್ ಆಗಿ ಅಟ್ರಾಕ್ಷನ್ ಆಗುತ್ತೆ. ಲಾಸ್ಟ್ ಅಲ್ಲಿ ಫ್ರೀ ಆಗಿಬಿಟ್ಟಿದ್ರೆ ನೋಡೋ ಚಾನ್ಸಸ್ಗಳು ಸಿಕ್ಕಿರಲ್ಲ, ಅವಾಗಲೇ ಹೊಸದಾಗಿ ನೋಡಿರ್ತಾನೆ. ಪ್ಯಾರೆಂಟ್ಸ್ ಮಕ್ಕಳನ್ನ ಸ್ವಲ್ಪ ಫ್ರೀ ಆಗಿಬಿಡಿ, ಆಗ ಅವ್ರಿಗೆ ಸ್ವಲ್ಪ ಮೆಚುರಿಟಿ ಬೇಗ ಬರ್ತದೆ. ಮಕ್ಕಳನ್ನ ಫ್ರೀ ಆಗಿ ಬಿಟ್ರೆ ಅವ್ರು ಸರಿ ಆಗ್ತಾರೆ ಬ್ರೋ. ಆ ಮಕ್ಕಳನ್ನ ಬಿಟ್ಬಿಟ್ರೆ ಹೋಗ್ಬಿಡ್ತಾರೆ. ಏನ್ ಹೇಳ್ತಾರೆ? ಅದ್ರೂ ಇದೇ ತಾನೆ ಬಿಟ್ರೆ ಓಕೆ, ಬಳಿ ಮಕ್ಕಳನ್ನ ಬಿಡ್ಬಾರ್ದು. ಗೈಸ್ ಬಿಳಿ ಹಲಸಿನ ಹಣ್ಣು ಸಿಗದೇ ಇರೋ ಕಾರಣ ಇವಾಗ ಎಳ್ನೀರಿಗೆ ಸ್ಕೆಚ್ ಆಗ್ತಾ ಇದೀವಿ. ಎಳ್ನೀರು ಏನು ಇಷ್ಟು ಇನ್ಸ್ಟೆಂಟ್ ಆಗಿ ಬಿದ್ದಾಗೈತೆ, ಅದು ತುಂಬ ಸ್ಟ್ರೆಂತ್ ಬೇಕು. ನಾನು ಟ್ರೈ ಮಾಡಿ ಇರು ನಾನು ಕೆಡುತ್ತೀನಿ, ಕೊಡ್ಬ್ರಿ ಇಲ್ಲಿ ಟ್ರೈ ಮಾಡ್ತೀನಿ. ಗಣೆ ಜೊತೆನೇ ಏನಾದ್ರು ಬಿದ್ದಿದ್ದೀರಾ ಬ್ರೋ? ಗಣೆ ಅದು ಎತ್ತದಾಗ ಎಳ್ದಾಡುತ್ತೆ. ಜೋಪಾನ ಹಾಕಿ. ಅದೆಲ್ಲ ಅದೇ ಆಗೋನೇ ಇಲ್ಲ. ಪಕ್ಕದ ಗೊನೆ ಬ್ರೋ. ಈ ಕಡೆಗೆ ಆ ಕಡೆದು ಮುಂದೆ ಇರೋದು. ಅದು ಹೌದು, ಅದೇ ಅದ್ರಲ್ಲೇ ಹಾಕಿ. ಆಗುತ್ತಾ ಬ್ರೋ? ಯು ಕ್ಯಾನ್ ಡೂ ಇಟ್.
ಇದೆಲ್ಲ ಬೇಕಾ ನಿನ್ಗೆ? ಅಂದರೆ ಎಕ್ಸ್ಪೀರಿಯನ್ಸ್ ಇರೋದು ಬೇಗ ಮಾಡಿದ್ರೆ ಬೇಕಾಯ್ತದೆ. ನಾನು ಮಾಡಿದ್ರೆ ಸ್ವಲ್ಪ ಡಿಲೇ ಆಯ್ತದೆ. ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ಸ್ಟ್ರೆಂತ್ ಬೇಕಾದ್ರೆ ಬಲ್ತೈತೆ. ಗೈಸ್ ಫೋಟೋ ಹಿಡ್ಸೋಕ್ಕೆ ಅಂತ ಒಂದು 10-15 ಸತಿ ಹೊಡೆದಿದ್ದೀನಿ, ಹೋಗೇ ಇಲ್ಲ. ಈಗ ಅನುಭವಸ್ಥರು ಮಾಡಿದ್ರೆ ಕೆಲವು ಕೆಲಸಗಳು ಕರೆಕ್ಟಾಗಿ ಆಯ್ತದೆ ಅಲ್ಲ? ಹಾಂ ಬ್ರೋ, ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಿದ್ದೀರಾ? ಇಲ್ಲ, ಈಗಾಗಿರೋ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀರಾ? ಮತ್ತೆ ನಾವು ದೇವಸ್ಥಾನ ಕಡೆ ಹೋಗ್ತೀವಿ. ಅಲ್ಲಿ ಕೊಂಡಾನ ಗೈಸ್, ಇವಾಗ ಈ ಜಾಗದಲ್ಲಿ ಸ್ವಲ್ಪ ಜಾತ್ರೆ ವೈಬ್ ಸಿಗ್ತಾ ಇತ್ತು ನನಗೆ. ಯಾಕಂದರೆ ಅಂಗಡಿಗಳೆಲ್ಲ ಸ್ವಲ್ಪ ಜಾಸ್ತಿ ಆಗಿವೆ, ಜನಗಳು ತುಂಬ ಸ್ವಲ್ಪ ಜಾಸ್ತಿ ಆಗಿದ್ದಾರೆ. ನಮ್ಮ ಕಡೆ ಸಿಟಿಯಿಂದ ಬಂದವ್ರಿಗೆಲ್ಲ ಅರ್ಶಿನ ಕುಂಕುಮ ಬಳೆ ಎಲ್ಲ ತೊಡ್ಸ್ಬಿಟ್ಟು ಕಳ್ಸೋದು ನಮ್ಮ ಕಡೆ ಸಂಸ್ಕೃತಿ. ನೀವು ಕೂಡ ಸಿಟಿ ಅದಕ್ಕೆ ತಗೊಂತೀರಾ ಅಂತ. ನೀವು ಕೂಡ ಸಿಟಿ ಹಳ್ಳಿನಲ್ಲ ಬ್ರೋ, ತವ್ರ ಮನೆ ಅಲ್ವಾ, ಅದಕ್ಕೆ ಇವಾಗ ನಿಮ್ಮನ್ನ ಗೆಸ್ಟ್ ಕರ್ಕೊಂಡ್ ಬಂದಿರೋದು ನಾವು. ನಮ್ಮನ್ನ ಯಾರು ಗೆಸ್ಟ್ ಕರ್ಕೊಂಡ್ ಸರಿ, ಹಾಗಾದ್ರೆ ನಿಮ್ಗೆ ಭಾಗ್ಯನ ಕೊಡ್ತಾರೆ ಇವತ್ತು. ಅದು ನಮ್ಮ ಕಡೆಯಿಂದ ಇದು ಅಷ್ಟೇ, ಅತಿಥಿ ದೇವೋಭವ. ಗೈಸ್, ಈ ಬಾಳೆಹಣ್ಣು ಮನೇಲೆ ಹಣ್ಣಾಗಿರೋದು, ಮನೇಲೆ ಬೆಳೆದಿರೋದು. ಒಳಗಡೆ ಕಲರು ಎಲ್ಲೋ ಇದೆ, ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಸ್ವೀಟ್ ಆಗುತ್ತೆ. ಗೈಸ್, ಈ ಕಡೆ ಈ ಊರಲ್ಲಿ ಒಂದು ಮನೆಯವ್ರು ಯಾರು ಎಲ್ಲಿದ್ದಾರೆ ಅಂತ ಎಲ್ಲ ಮನೆಗೂ ಗೊತ್ತು. ಅವರೇ ಕರೆದು ಕೇಳ್ತಾರೆ ಯಾರು ಲೋಕಿಗಳಿದ್ರೆ ಕನ್ಫ್ಯೂಸ್ ಅವಾಗ. ಹಾಂ ಗೈಸ್, ಈ ಥರ ಫ್ರೀಯಾಗಿ ಒಂದು ಮರದ ಕೆಳಗಡೆ ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ನಿದ್ದೆ ಮಾಡೋ ಥರ ಸೀನು ಎಲ್ಲಿ ಸಿಗುತ್ತೆ ಅಂದರೆ ನಮ್ಮ ಏರಿಯಾದಂತೂ ಸಿಗಲ್ಲ, ಇವ್ರ ಏರಿಯಾದಲ್ಲಿ ಸಿಗ್ತದೆ. ಎಲ್ಲ ಕಡೆ ಸಿಗುತ್ತೆ, ಇಲ್ಲೆಲ್ಲ ಕಡೆ ಸಿಗುತ್ತೆ. ಎಲ್ಲೋದ್ರೂ ಯಾರು ಕೇಳೋರಿಲ್ಲ. ಪಕ್ಕ ಅನ್ಕೊಂತಾರೆ ಜಾತ್ರೆ ದಿನ ಯಾವನೋ ಬಿಟ್ಟಿ ಎಣ್ಣೆ ಕುಡ್ಬಿಟ್ಟು ಫುಲ್ ಟೈಟ್ ಆಗ್ಬಿಟ್ಟು ಮಲ್ಕೊಂಡ್ಬಿಟ್ಟು ನೋಡಲ್ಲಿ. ಇವತ್ ಮಲ್ಕೊಂಡ್ರೆ ಅದು ಏನಂತಾರೆ ಗೊತ್ತಾ, ಈ ಹುಡ್ಲಿಗೆ ಏನ್ ಬಂದೈತೋ ದೊಡ್ಡರೋಗ ಗೊತ್ತಿಲ್ಲ, ನೋಡಲ್ಲಿ ಜಾತ್ರೆ ದಿನನೂ ಕುಡ್ದ್ಬಿಟ್ಟು ಹೆಂಗ್ ಏನಂತ್ಯ ಈ ವಯಸ್ಸಲ್ಲ ಇದೆಲ್ಲ. ಈ ವಯಸ್ಸಲ್ಲಿ ನನ್ನ ಯಾರು ಕುಡಿತಾರೆ ಅಂತ ಹೇಳಿದ್ ನನ್ನ ಬಗ್ಗೆ ಯಾರು ಹೇಳಿಲ್ಲ, ಕೇಳಿದ್ದು. ಇವ್ರ ಮಮ್ಮಿ ನಂಬ್ತಾರಪ್ಪ, ನಾನು ಇನ್ನು ಈ ವಯಸ್ಸಿಗೆ ಕುಡಿತಾನೆ ಅಂತಲ್ಲ ಹೇಳ್ಬಿಟ್ಟು. ಅವ್ರ ಮಮ್ಮಿ ಇವ್ರ ಮಮ್ಮಗಳು ನಂಗೆ ತುಂಬ ಚಿಕ್ಕನಾಗಿ ಕಾಣಿಸ್ಬಿಟ್ನಂತೆ. ಈ ವಯಸ್ಸಿಗೆಲ್ಲ ಕುಡಿತಾರೆ ಅಂದ್ಬಿಟ್ಟು. ದೇವ್ರ ಕುಣಿಯೋದು ಇವಾಗ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ವಿಡಿಯೋ ಮಾಡಿ ಅಂದ್ರೆ ಹೋಗಿ. ಅದೇ ಸಿಡಿ ಒಂಥರ ಪೆಂಡಲ್ ಒಂಥರ. ಎಲ್ಲಿಂದ ಹಿಂದಿಂದ ಓಡ್ಬರ್ತಾವ ದೇವರು. ಗೈಸ್, ಈ ಕಡೆ ಇಲ್ಲಿ ಕಾಣಿಸ್ತಾ ಇದೆ, ಇನ್ನ ಸಿಡಿ ಅಂತಾರಂತೆ. ಈ ಕಡೆ ಒಂದ್ ಕಡೆ ಜನ ಇದ್ರೆ ಇನ್ನೊಂದ್ ಕಡೆ ಯಾರು ಇರ್ತಾರೆ? ಇನ್ನೊಂದ್ ಕಡೆ ಯಾರು ಇರ್ತಾರೆ? ದೇವ್ರ ತಿರುಗ್ಸೋದು? ಇಲ್ಲ, ಜನನೇ ತಿರುಗ್ಸೋದು. ದೇವ್ರು ಹಿಂದೆ ಓಡುತ್ತೆ. ಒಂಬಳೆ ಐತಲ್ಲ, ಒಂಬಳೆಯಿಂದ ಓಡುತ್ತೆ ದೇವ್ರು. ಓಕೆ. ಮತ್ತೆ ಈ ಕಡೆ ಇನ್ನೊಂದೇನು ಅಂದ್ರೆ, ಕೆಲವ್ರ ಕೈಯಲ್ಲಿ ಕೋಳಿ ಇರ್ತವೆ, ಅವ್ರೇನೋ ಹರಕೆ ಹೊತ್ತಿರ್ತಾರೆ. ಅವ್ರ ಕೋಳಿ ದೇವ್ರ ನಿಲ್ಸ್ಕೊಂಡು ಬಿಸಾಕ್ತಾರೆ. ಅದು ಯಾರ ಕೈಗೆ ಹೋಗುತ್ತೋ ಅವ್ರು ನೆಕ್ಸ್ಟ್ ಟೈಮ್ ಕೋಳಿ ತಂದು ಕೊಡ್ಬೇಕು. ಹೌದು, ಅದೇ ಕೋಳಿಯಲ್ಲಿ ಮರಿ ಮಾಡಿಸಿ ನೆಕ್ಸ್ಟ್ ತಂದು ಬಿಡ್ಬೇಕು. ಆಸ್ತಿಯಾರ್ಗೆ ಅವ್ರೊಂದು ಕೋಳಿ ತಂದು ಬಿಡ್ಬೇಕು. ಆ ಥರ ಎಲ್ಲ ಇದೆ ಈ ಕಡೆ. ಬನ್ನಿ ನೋಡಿ ಹೇಗೆ ನಡೀತೀವಲ್ಲ ಅಂತ. ಗೈಸ್, ಇವಾಗ ಈ ಟೈಮ್ಗೆ ಊರೆಲ್ಲ ಇಲ್ಲೇ ಬಂದು ಜಾಯ್ನ್ ಆದಂಗೆ ಐತೆ. ಎಲ್ಲ ಕಡೆ ಎಲ್ಲ ಜನಗಳ ಕಾಣಿಸ್ತಾ ಇರ್ಬೇಕು ನೋಡಿ ಹಂಗೆ. ಈ ಒಂದು ದೃಶ್ಯ ನೋಡಕ್ಕೆ ಏನ್ಬಿಟ್ಟು ಸ್ಟಾರ್ಟ್ ಆಯ್ತು ಗೈಸ್. ಇಲ್ಲಿ ಅಲ್ಲೆಲ್ಲ ಹೊಡೆದಿ ಆ ಕಡೆಯಿಂದ ಓಡ್ ಬರ್ತಾವ ದೇವರು. ಕೋಲ್ಗಳೆಲ್ಲ ರೆಡಿ ಆಗೋರೆ. ಅಲ್ಲಿಂದ ಬರುತ್ತೆ, ಓಡ್ ಬಂದ್ಮೇಲೆ ಹಿಂಗೆ ತಿರುಗುತ್ತೆ. ಹಿಂಗ್ ಮಾಡ್ಬಿಟ್ಟು ನಾವು ದೇವರಿಂದ ನಾನು ಬರಲ್ಲ.
ಗೈಸ್ ಲೆಕ್ಕಕ್ಕೆ ಅಲ್ಲಿಂದ ಓಡ್ ಬರ್ತದಂತೆ. Was at this moment he ಕೋಳಿಯಲ್ಲಿ ಮರಿ ಮಾಡಿಸಿ ನೆಕ್ಸ್ಟ್ ತಂದು ಬಿಡಬೇಕು. ಅವ್ರೊಂದು ಕೋಳಿ ತಂದು ಬಿಡ್ಬೇಕು. ಆ ಥರ ಎಲ್ಲ ಇದೆ ಈ ಕಡೆ. ನನಗೆ ಹೊಡ್ಕೊಂಡ್ಬಿಡ್ತು ಗುರುದು ಕೋಳಿ. ನಿಮ್ ಕೈಗೆ ಬಂತು ಹಿಡಿದ್ರೆ ಪ್ರಾಬ್ಲಮ್. ಏನಿಲ್ಲ ಆಗ್ಲೇ ಏನೋ ಕತೆ ಇಲ್ಲ ಕೋಳಿ ಹಿಡ್ಕೊಂಡ್ರೆ ಮತ್ತೆ ಬರ್ಬೇಕಂತಲ್ಲ ಅದು ಫ್ಲಾಶ್ ಆಯ್ತು ನಂಗೆ. ಹಾ ಸರಿ. ಎರಡನೇ ರೌಂಡ್ ಇದು. ಹಾ ಅಲ್ಲದಿದ್ದಾರೆ. ಟೋಟಲ್ 5 ರೌಂಡು. ಅವರೇ ಎತ್ಕೊಂಡ್ರು. ಎಸ್ದವ್ರು ಎತ್ಕೊಂಡ್ರು. ಅಲ್ಲೇ ಅಂತ ಎತ್ಕೊಂಡಂಗೆ. ಗೈಸ್ ಇದು 3ನೇ ರೌಂಡ್ ಇದು. ಈ ಸತಿ ಪಕ್ಕ ಕೋಳಿ ಬರೋ ಎಲ್ಲ ಸಾಧ್ಯತೆಗಳಿದಾವೆ. ಸ್ಟಾರ್ಟ್ ಆಯ್ತು. ಆಕ್ಚುಲಿ ಆಗ ನನ್ನ ಕೈಗೆ ಬಂತು, ಜವಾಬ್ದಾರಿಗಳು ಫ್ಲಾಶ್ ಆಗೋಯ್ತು, ಹಿಡ್ಕೊಂಡಿಲ್ಲ. ನನ್ನ ತಲೆ ಮೇಲೆ ಆಯ್ತು ಗೈಸೋದು. ನಾನು ಬೇಕು ಅಂತ ಕೇಳ ಹೋಗ್ಬಿಟ್ಟಿದ್ದು. ಮುರ್ದೆ ಹೋಯ್ತಲ್ಲೋ. ಏನಾದ್ರು ಅಂತ ಮುಗಿಸ್ಬೇಕು ಅಂತನಾ? ಅಡಿಕೆ ಮರ ಹೋಯ್ತಲ್ಲ ಅಷ್ಟೇನಾ? ಮುಗೀತಾ ಇದು? ಮುರಿಯಂಗಿಲ್ಲ. ಇನ್ನೊಂದು ರೌಂಡ್ ಐತೆ. ಹಾ ಇದು 5ನೇ ರೌಂಡ್ ಆಯ್ತು. ಇದೇ ಲಾಸ್ಟ್ ರೌಂಡ್. 4 ಅಲ್ವಾ? ಲಾಸ್ಟ್ ಆಯ್ತು ಇದು. ಲಾಸ್ಟ್ 5ನೇದು ಇದು. ಸ್ಟಾರ್ಟ್ ಆಯ್ತು ಗೈಸ್ 5ನೇ ರೌಂಡ್. ಅಷ್ಟೇ ಗೈಸ್ ಕೋಳಿ ಕತೆ ಎಲ್ಲ ಮುಗೀತು. ಅಷ್ಟೇ ಗೈಸ್. ಈ ಕಡೆ ಏನಾದ್ರು ಇದಕ್ಕೆ ಸಿಡಿ ಕಂಬ ಮುರಿದಾಕಿದ್ರು ಗೈಸ್. ಸಿಡಿ ಕಂಬ ಮುರಿದಾಕಿದ್ರು. ಸಾರಿ ನೋಡಿಲ್ಲ. ಸಿಡಿ ಕಾರ್ಯಕ್ರಮ ಮುಗೀತು ಗೈಸ್. ಒಂಬತ್ತಳ್ಳಿ ಜಾತ್ರೆ ಇದು. 9 ಹಳ್ಳಿ ಜನ ಬರ್ತಾರೆ ಗೈಸ್. ಜಾತ್ರೆ ಎಲ್ಲ ಮುಗೀತು ಇವಾಗ. ಪುರಿ ಖಾರ ತಗೊಂಡು ಮನೆಗೆ ಹೋಯ್ತಾ ಇದ್ದೀವಿ. ಖಾರದ ಪುರಿ ತಗೊಂಡು ಖಾರದ ಪುರಿ ಎಲ್ಲ ಪುರಿ ಖಾರ. ಪುರಿ ಖಾರ ಎರಡು ತರ ಖಾರದ ಪುಡಿ ಅಂದ್ಬಿಟ್ರ. ಗೈಸ್ ಆ ಕಡೆ ಆ ಮೂಲೆಯಲ್ಲಿ ಬಸ್ ಬರ್ತದೆ. ಆ್ಯಂಡ್ ಆ ಬಸ್ಗೆ ಅಂದ್ಬಿಟ್ಟು ಈ ಕಡೆ ಯಾವುದೇ ಲೈಟ್ ಕನೆಕ್ಷನ್ಗಳಿಲ್ಲ ಈ ರೂಟಲ್ಲಿ. ಎಲ್ಲರೂ ಟಾರ್ಚ್ ಹಾಕೊಂಡು ಹಂಗೆ ಲೈಟ್ ನೋಡ್ಕೊಂಡು ಇದೇ ಇರ್ತಾರೆ. ನಾನು ವಿತೌಟ್ ಟಾರ್ಚ್ ಹೋಗ್ತಾ ಇದ್ದೀನಿ. ನೀನು ಡೇರಿಂಗ್ ಬ್ರೋ, ಯಾಕಂದ್ರೆ ನನ್ನ ಫೋನಲ್ಲಿ ಟಾರ್ಚ್ ಚೆನ್ನಾಗೈತಲ್ಲ ಅದಕ್ಕೆ. ಗೈಸ್ ಅನ್ನ ಸಾರು ನಮ್ಮ ಮನೇಲಿ ನಮ್ದು ನಾರ್ಮಲ್ ಅಭ್ಯಾಸ ಇದು. ಅನ್ನಕ್ಕೆ ಸಾರು ಹಾಕೊಂಡು ತಿನ್ನೋದು. ಆದರೆ ಇಲ್ಲಿ ಇವ್ರ ಮನೇಲಿ ಸಾಕು ಹಾಲು ಅನ್ನ ಸಕ್ಕರೆ ಅಲ್ಲ. ಇದು ಸ್ವಲ್ಪ ಇವತ್ತೇ ನೋಡ್ತಾ ಇರೋದು. ಆ್ಯಕ್ಚುಲಿ ಇದೆ ತುಂಬ ನಮ್ಮ ತುಪ್ಪ ಉಪ್ಪು ಖಾರ ತಿಂತೀರಾ? ಅದು ತಿಂತೀರಾ? ಅದು ನಾವು ನಾರ್ಮಲ್ ಆಗಿ ತಿಂತಾ ಇರ್ತೀವಿ. ಅನ್ನ ಹಾಲು ಸಕ್ಕರೆ ಇವತ್ತೇ ನೋಡ್ತಾ ಇರೋದು. ಗೈಸ್ ಇಲ್ಲಿಗೆ ಈ ವಿಡಿಯೋ ಮುಗಿರುತ್ತೆ. ನೆಕ್ಸ್ಟ್ ಡೇ ಸೀನ್ಸ್ ಏನಿದೆ ಅದು ಒಂದು ಟಾಸ್ಕು ಚಾಲೆಂಜ್ ಥರ ವಿಡಿಯೋ ಮಾಡಿ. ಅದಕ್ಕೆ ಇದನ್ನ ಮರ್ಜ್ ಮಾಡ್ತಾ ಇಲ್ಲ, ಅದೇ ಒಂದು ಸಪ್ರೇಟ್ ವಿಡಿಯೋ ಆಗಿರುತ್ತೆ.
ಇಲ್ಲಿವರೆಗೂ ವಿಡಿಯೋ ನೋಡಿರೋದಕ್ಕೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕು ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಮತ್ತು ಈ ವಿಡಿಯೋದಲ್ಲಿ ನಿಮಗೆ ಯಾವ ಸೀನ್ ಇಷ್ಟ ಆಯಿತು ಅಂತ ಒಂದು ಕಮೆಂಟ್ ಹಾಕ್ಬಿಡಿ. ಮತ್ತು ಆ ಸಿಡಿ ಏನು ಸಂಭ್ರಮ ಇತ್ತು ಅಲ್ಲಿ, ಆ ಕಡೆ ಕೋಳಿ ನಿಜ ನನ್ನ ತಲೆ ಮೇಲೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಸೀದಾ ನನ್ನ ಕಡೆಗೇ ಬರ್ತಾಯಿತ್ತು. ನಾನು ಹಿಡಿಯೋ ಹಂಗೆ ಇದ್ದೆ, ಸಡನ್ನಾಗಿ ಫ್ಲ್ಯಾಶ್ ಆಗಿತ್ತು ಅಂತ ಬಿಟ್ಬಿಟ್ಟೆ. ಏನು ಅದು ಬಿಟ್ಮೇಲೆ ರಿಗ್ರೆಟ್ ಆಗ್ತಾಯಿತ್ತು. ಹೆಂಗಿದ್ರು ಹಿಡ್ಕೊಂಡು ಬಿಟ್ಮೇಲೆ ಹೇಳಿದ್ರು ಬರೀ ನಾನು ಹಿಡ್ಕೊಳೋದಲ್ಲ, ಹಿಡ್ಕೊಂಡು ಇನ್ನೊಬ್ರು ಕೊಟ್ಟರು ಕೂಡ ಅವರು ಆ ಜವಾಬ್ದಾರಿ ನಿಭಾಯಿಸ್ತಾರೆ ಅಂತ. ಆವಾಗ ಬಿಡು ಒಳ್ಳೆ ಸೀನ್ ಮಿಸ್ ಆಗೋಯ್ತಲ್ಲ, ಕೈಗೆ ಬಂದಿದ್ದು ಬಿಟ್ಬಿಟ್ನಲ್ಲ ಅಂತ ಅನಿಸ್ತು. ಎನಿವೇಸ್ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕು ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್ ದಿವಸ ಅವರು ಹಾಕಾಗೋದಿಷ್ಟ. ಸೊ ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ.